ಪ್ರೆಸೆಂಟ್ ಮಾಡಿರೋ ಸೀರೆನೆ. ಈ ಸೀರೆಲ್ ಹೇಗ್ ಕಾಣಿಸ್ತಿದೀನಿ? ಅಮ್ಮ ಸೂಪರ್ ಆಗಿದೆಯಮ್ಮ. ಥ್ಯಾಂಕ್ ಯು. ಆದ್ರೂ ಬರೀ ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜ ಏನೋ? ನಿಜವಾಗ್ಲೂ ಅಮ್ಮ ಒಳ್ಳೆ ದೇವತೆ ತರ ಕಾಣಿಸ್ತಾ ಇದ್ದೀರಾ. ಅಕ್ಕ ಏನಕ್ಕ ಇದು ಹೊಸ ಸೀರೆ? ನನ್ಗೆ ಗೊತ್ತಿಲ್ದಂಗೆ ಯಾವಾಗ ತಗೊಂಡೆ? ಏಯ್, ಇದೇ ನನ್ನ ಕಲೆಕ್ಷನ್ ಅಲ್ಲಿರೋ ಬೆಸ್ಟ್ ಸೀರೆ. ಫಸ್ಟ್ ಟೈಮ್ ನನ್ ಮಗ ನನಗ್ ಸೀರೆ ತಂದ್ಕೊಟ್ಟಿದ್ದಾನೆ. ಓ ಅಯ್ಯಯ್ಯೋ, ಇದು ಯಾವ್ದೋ 10,000 ರೂಪಾಯಿ ಸೀರೆ ತರ ಇದೆಯಲ್ಲ. ನಿನ್ ಕಲೆಕ್ಷನ್ ಅಲ್ಲಿ 5 ಲಕ್ಷ ಸೀರೆ ಎಲ್ಲ ಇಟ್ಟಿದ್ಯಾ ತಾನೆ? ಇಡಿಯಟ್. 1 ಕೋಟಿ ಬೆಲೆ ಬಾಳೋ ಸೀರೆ ಇದ್ರೂನು ನನ್ ಮಗ ನನಗೋಸ್ಕರ ಪ್ರೀತಿಯಿಂದ ತಂದ್ಕೊಟ್ಟಿರೋ ಈ ಸೀರೆಗೆ ಸಾಟಿ ಆಗುತ್ತೇನೋ? ಓ, ಇದು ನನ್ ಹೆಮ್ಮೆ. ಸರಿ ಸರಿ, ತಿಳಿದು. ಅರ್ಜುನ್, ನಾನ್ ನಿನಗೆ ಸರ್ಪ್ರೈಸ್ ಆಗಿ ಒಂದ್ ಗುಡ್ ನ್ಯೂಸ್ ಹೇಳ್ಬೇಕು. ನೀನ್ ನನ್ಗೆ ಹೊಸ ಸೀರೆ ಕೊಟ್ಟು ಸರ್ಪ್ರೈಸ್ ಮಾಡ್ದೆ. ನಾನ್ ನಿನ್ಗೆ ಹೇಳೋ ಅಂತ ನ್ಯೂಸ್ ನಿನಗ್ ತುಂಬಾ ಸಂತೋಷ ಕೊಡುತ್ತೆ. ಹೌದಾ? ಏನಮ್ಮ ವಿಷಯ? ಗುಡ್ ನ್ಯೂಸ್ನ ನಾನು ಇಲ್ಲಿ ಹೇಳೋದಿಲ್ಲ. ಬಾ, ನಾವ್ ದೇವಸ್ಥಾನಕ್ಕೆ ಹೋಗೋಣ. ಹೊಸ ಸೀರೆ ಹುಟ್ಟಿರೋ ಖುಷಿಯಲ್ಲಿ ದೈವ ಸನ್ನಿಧಿಯಲ್ಲೇ ಆ ಗುಡ್ ನ್ಯೂಸ್ನ ನಿನಗೆ ಹೇಳ್ತೀನಿ. ಯಾಕಮ್ಮ ಇಷ್ಟು ದೊಡ್ಡ ಬಿಲ್ಡಪ್? ಅದು ಹಾಗೇನೆ. ನೀನ್ ನನ್ನನ್ನು ತುಂಬಾ ಸಂತೋಷ ಪಡಿಸ್ದೆ. ಅದಕ್ಕೆ ಬದಲಾಗಿ ನಾನ್ ನಿನ್ನನ್ನು ಸಂತೋಷ ಪಡಿಸ್ಬೇಕಲ್ವಾ? ಬಾ, ದೇವಸ್ಥಾನಕ್ಕೆ ಹೋಗೋಣ. ಸರಿ ಸರಿ, ನಾನು ಕಾರ್ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ಹೋಗೋಣ. ನೀನ್ ಯಾಕೋ? ಅಮ್ಮ ಮಗನ ನಡುವೆ ನೀನ್ ಇವಾಗ ಬೇಡ ಅನ್ಸುತ್ತೆ. ನಾನು ಅರ್ಜುನ್ ಹೋಗ್ಬರ್ತೀನಿ. ಅರ್ಜುನ್, ಕಾರ್ ಸ್ಟಾರ್ಟ್ ಮಾಡು, ಹೋಗೋಣ. ಸರಿ ಬಾ. ಬಾಯ್ ಮಾಮ. ಯಾವಾಗ್ಲೂ ಕರ್ಕೊಂಡೋಗ್ತಿದ್ದ ಅಕ್ಕ ಇವತ್ತು ಮಗನಷ್ಟೇ ಕರ್ಕೊಂಡೋಗ್ತಿದ್ದಾಳಲ್ಲ. ಏನ್ ವಿಷಯ ಇರಬಹುದು? ದೇವಿ, ನಿಂಗೇನು ಆಗಿಲ್ವಲ್ಲ? ಹುಷಾರಾಗಿದ್ಯಾ ತಾನೆ? ನನಗೆ ತುಂಬಾ ಟೆನ್ಷನ್ ಆಗೋಗಿತ್ತು. ದೇವಿ, ಹೇಗಮ್ಮ ಇದೆಯಾ? ಇದೀನಮ್ಮ. ದೇವಿ, ನಿಂಗೇನು ಆಗಿಲ್ಲಮ್ಮ. ಅಜ್ಜಿ, ನಿಮ್ಮಮ್ಮಂಗೆ ನೀನ್ ವಿಷಯ ಗೊತ್ತಾಗೋಯ್ತು. ಅಮ್ಮ, ನಿನ್ಗೇನು ಆಗಲ್ಲ ಕಣಮ್ಮ. ನಾವೆಲ್ಲೇ ಇದ್ದೀವಿ, ಹೆದರ್ಕೋಬೇಡ. ಏನೇ ಇಂಥ ಒಂದ್ ಕೆಲಸ ಮಾಡಿದೀಯಲ್ಲ, ನೀ ಮಾಡಿದ ನ್ಯಾಯನಾ? ಸ್ವಲ್ಪನಾದ್ರೂ ಎಚ್ಚರಿಕೆ ಬೇಡ? ಯಾಕೆ ನನ್ನಿಂದ ಮುಚ್ಚಿಟ್ಟೆ? ಅವಳೇನೇ ಮಾಡಿದ್ಲು? ಅವಳೇ ಸಾವಿನ ಬದುಕಿನ ಮಧ್ಯೆ ಹೋರಾಟ ಮಾಡಿ ಗೆದ್ದು ಬಂದಿದ್ದಾಳೆ. ಅವಳಿಗೆ ಬೈತಾ ಇದೆಯಲ್ಲ ನೀನು? ಏಯ್, ಹೌದು, ಅವಳ ಹತ್ರ ಏನ್ ನಿನ್ ಪಂಚಾಯ್ತಿ ಈಗ? ಅದಲ್ಲ ರೀ, ಹಳ್ಳಿಲೇ ಹುಟ್ಟಿ ಬೆಳೆದ ಹೆಣ್ಣು ತಗೊಳ್ತಲ್ಲ, ಒಂದ್ ವಿಳೆದೆಲೆ ಕೊಯ್ಯಕ್ಕೂ ಬರಲ್ಲ. ಹಾವು ಕೈಯಲ್ಲಿ ಕಡಿಸ್ಕೊಂಡ್ ಬಂದಿದ್ದಾಳೆ. ಎಚ್ಚರಿಕೆ ಇರ್ಬೇಕು ತಾನೆ? ಹುಷಾರಾಗಿರೋದ್ ಬಿಟ್ಟು ಹಿಂಗ್ ಮಾಡ್ಕೊಂಡ್ ಬಂದಿದ್ದಾಳೆ ಪಾಪಿ. ಓ, ನೀನ್ ಅದನ್ನ ಹೇಳ್ತಿದ್ಯಾ? ಅಮ್ಮ, ಅದೆಲ್ಲ ಬಿಡಮ್ಮ. ಏನೋ ಅವಳ ಹಣೆ ಬರ ಹಿಂಗಾಗ್ಬೇಕು ಅಂತ ಇತ್ತೇನೋ. ಹೆಂಗೋ ಬದುಕುಳಿದ್ಲಲ್ಲ, ಸಾಕು. ಅವಳ ಮೇಲೆ ಊರಿನ ಕಣ್ಣೇ ಇದೆ, ಅದಕ್ಕೆ ಹೀಗಾಗೋಯ್ತು. ಮನೆಗೆ ಹೋದ ತಕ್ಷಣ ಅವಳಿಗೆ ದೃಷ್ಟಿ ತೆಗಿಬೇಕು. ಹೌದಮ್ಮ, ಹೌದು. ಅವಳ ವಿಧಿ ಇನ್ ಹೆಂಗ್ ಮುಗಿಯತ್ತೋ ಏನೋ. ಏಯ್, ಮಗು ಮೈ ಹುಷಾರಿಲ್ಲ ಅಂತ ಮಲಗಿದಾಳೆ. ಅವಳ ಹತ್ರ ಹೋಗಿ ಬೀದಿ ಗೀದಿ ಅಂತ ಏನೇನೋ ಮಾತಾಡ್ತಿದ್ಯಾ. ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ವರದಾ, ಹೆದರಿಕೆಯಿಂದ ಅವಳಿಗೆ ಜ್ವರನೇ ಬಂದ್ಬಿಟ್ಟಿದೆ. ಬಾಯಿಗೆ ಬಂದಾಗ ಮಾತಾಡ್ತಾಳೆ.
ಏಯ್, ಇವಾಗ ಏನಾಯ್ತು ಅಂತ ಈ ತರ ಅಳ್ತಾ ಇದೆಯಾ ನೀನು? ಅದಲ್ಲ ರೀ, ಎಷ್ಟೋ ಮಾತು ಗಂಟ್ಲಲ್ಲೇ ಸಿಕ್ಕಾಕೊಂಡಿದೆ, ಆದ್ರೆ ಹೇಳಕ್ಕಾಗದೆ ಒದ್ದಾಡ್ತಿದ್ದೀನಿ. ಅವಳನ್ನ ತೋಟದಲ್ಲಿ ಒಬ್ಬಳನ್ನೇ ಬಿಟ್ಟು ಈಗ ಅಳ್ತಾ ಇದ್ರೆ ಏನ್ ಪ್ರಯೋಜನ? ಮೊದ್ಲು ನೀನು ಅವಳನ್ನ ತೋಟಕ್ಕೆ ಕರ್ಕೊಂಡು ಹೋಗಿದ್ದೆ ದೊಡ್ಡ ತಪ್ಪು. ನಿನ್ಗೆ ಎಲೆ ತೆಗಿಯೋಕೆ ಯಾರೂ ಸಿಗ್ಲಿಲ್ವಾ? ಆ? ಹೌದ್ರಿ, ಬೈರಿ, ಚೆನ್ನಾಗಿ ಬೈರಿ. ಇವಳು ಏನೇ ತಪ್ಪು ಮಾಡಿದ್ರು ಅದಕ್ಕೆ ನಾನೇ ಹೊಣೆ. ಯಾಕಂದ್ರೆ ಇವಳಿಗೆ ತಾಯಿ ಆಗಿದ್ದೀನಲ್ಲ. ಇವಳು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ನೀವು ಇವಳಿಗೆ ಹೊಡೆಯೋಕ್ಕೂ ಹೋಗಲ್ಲ, ಬೈಯೋಕ್ಕೂ ಹೋಗಲ್ಲ. ಎಲ್ಲ ತಪ್ಪು ನನ್ನ ಮೇಲೆ ಹೊರಿಸ್ತೀರ. ಏನಿದು, ಯಾರು ಮಾತಾಡ್ತಿಲ್ವಲ್ಲ? ಪದೇ ಪದೇ ಫೋನ್ ಕಟ್ ಮಾಡ್ತಾನೆ ಇದ್ದಾರೆ. ಇವತ್ತು ಈ ಅಜ್ಜಿನ ಬಿಡೋದೇ ಇಲ್ಲ. ಅಯ್ಯೋ, ಎತ್ತು ಅಜ್ಜಿ. ಏನಂದೆ? ಹೌದು, ಇವಳು ಏನೇ ತಪ್ಪು ಮಾಡಿದ್ರು ಅದಕ್ಕೆ ನಾನೇ ಹೊಣೆ ಅಲ್ವಾ? ಹೌದು, ನೀನೇ ಹೊಣೆ. ನೀನೇ ಅವಳನ್ನ ಹೆತ್ತಿದ್ದಲ್ವಾ, ನೀನೇ ಅವಳನ್ನ ಬೆಳೆಸಿದ್ದಲ್ವಾ. ಅವಳು ಏನೇ ತಪ್ಪು ಮಾಡಿದ್ರು ನೀನು ಅವಳನ್ನ ತಿದ್ದಬೇಕು. ಅದಕ್ಕೆ ನೀನು ಇರೋದು, ಬೇರೆ ಯಾತಕ್ಕಿದ್ಯಾ? ನೋಡಿದ್ರ, ನನಗೆ ಗೊತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಅದಕ್ಕೇನೆ ನನಗೆ ನಿಮ್ಮ ಹತ್ರ ಏನೂ ಮುಚ್ಚಿಡೋಕೆ ಇಷ್ಟ ಇಲ್ಲ. ಮುಚ್ಚಿಡಬಾರ್ದು. ಗಂಡನ ಹತ್ರ ಹೆಂಡತಿ ಯಾವ ವಿಷಯನೂ ಮುಚ್ಚಿಡಬಾರ್ದು. ಹಂಗ್ ಮುಚ್ಚಿಡೋ ಯಾವ ಹೆಂಡತಿ ಕೂಡ ಉದ್ಧಾರ ಆಗಲ್ಲ. ನೀನ್ ಹಾಗಾಗ್ಬಾರ್ದು ಅಂತ ನಾನು ನಿಂಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಂದ್ರೆ ನಾನು ನಿಜ ಹೇಳ್ತೀನಿ ರೀ. ಡಾಕ್ಟರ್ ಇವಳು ಚೆಕಪ್ ಮಾಡಿಬಿಟ್ಟು ಏನ್ ಹೇಳಿದ್ರು ಗೊತ್ತಾ? ಭಾಗ್ಯ, ಅಮ್ಮ, ಕೂತ್ಕೋ ಕೂತ್ಕೋ. ಅಮ್ಮ, ನೋಯುತ್ತೆ. ಅಮ್ಮ, ಏನಾಯ್ತಮ್ಮ? ಭಾಗ್ಯ. ಅಮ್ಮ, ಏನಾಯ್ತಮ್ಮ? ನೋಯ್ತಾ ಇದೆ. ಅಯ್ಯೋ. ಅಮ್ಮ, ಏನ್ರಿ ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ಬಾಯಿ ಮುಚ್ಕೊಂಡು ಸುಮ್ನೆ ಇರೇ. ಅಮ್ಮ ಇಲ್ಲಿ ಎದೆ ಹಿಡ್ಕೊಂಡು ಕೂತಿದ್ದಾರೆ. ಇಂಥ ಹೊತ್ತಲ್ಲಿ ಬಂದು ಡಾಕ್ಟರ್ ಅಂತೆ. ಡಾಕ್ಟರ್ ನೀನ್ ಹೇಳೋದ್ ಕೇಳೋದಕ್ಕೆ ಬಂದಿರೋದಿಲ್ಲ. ಮೊದ್ಲು ಹೋಗಿ ನೀರ್ ತಗೊಂಬರೆ. ಹೋಗು ಹೋಗು. ಓ, ಮೇನಿ ಫೋನ್ ಮಾಡ್ತಿದ್ದಾಳಲ್ಪ. ದೇವಿ ಹುಷಾರಿಲ್ಲದೆ ಮಲಗಿದ್ದಾಳೆ. ಅವಳು ನಿಜ ಹೇಳ್ತೀನಿ ಅಂತ ಹೆದರಿಸ್ತಿದ್ದಾಳೆ. ಹೇಗೆ ನಾನು ಇವ್ರನ್ನೆಲ್ಲ ಸಂಭಾಳಿಸ್ತೀನೋ?